ಅಂದ್ರೆ ಅಲ್ಲಿ ಒಂದು ಟ್ರೋಲ್ ಆಗಿದ್ದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನೀವು ನಗಾಡಿದ್ರಿ ಅಂತ. ಸೊ ನೀವು ನಗಾಡಿದ್ರಾ? ಯಾರಂತ ಅಲ್ಲಿ ಹೋಗ್ಬಿಟ್ಟು ನಗಾಡಕ್ಕೆ ಅಲ್ಲಿ ಏನು ಯಾವ ಹೌದು. ಇದು ಅಲ್ಲಿ ಹ್ಮ್. ಯಾರು ನಗಾಡ್ತಾರೆ? ಬಟ್ ಈಗ ನಮ್ಮ ಪರಿಚಯ ಇದ್ದವರೊಂದು ಮುಂದ್ಗಡೆ ಬಂದು ನಮಗೆ ಒಂದು ಹ್ಮ್. ಆತ್ಮೀಯವಾಗಿ ಇದು ಮಾಡಿದಾಗ ಯಾರಾದ್ರಾಗ್ಲಿ ನಮಸ್ತೆ ಅಂತ ಒಂದು ನಾವು ಹೌದು. ಹೇಳ್ಬೇಕಾದ್ರೆ ಒಂದು ಹ್ಮ್. ಆಟೋಮೆಟಿಕ್ ಬರುತ್ತೆ ಅದು. ಬರುತ್ತೆ. ನಮಸ್ತೆ ಹಿಂಗ್ ಹೇಳ್ತಾರೆ. ನಮ್ಮ ಪರಿಚಯದವ್ರು ಬಂದ ತಕ್ಷಣ ಹೌದು ಹ್ಮ್. ಸಾವಿನ ಮನೆ ಗೊತ್ತು. ಹ್ಮ್. ಆ ಹಾಗಂತ ನಮಗೆ ನಾವು ಇಂಡಸ್ಟ್ರಿ ಅವರೆಲ್ಲ ಬಂದಾಗ ಹೌದು ಸರ್ ಹೀಗಾಯ್ತಲ್ಲ ಆಗ್ಬಾರ್ದಿತ್ತು ಹ್ಮ್. ಅನ್ನೋದು ಅದೊಂದು ಇದ್ದೇ ಇರುತ್ತೆ. ಬಟ್ ಇವ್ರಿಗೆಲ್ಲ ಯಾರು ಎಕ್ಸ್‌ಪ್ಲೈನ್ ಮಾಡ್ತಾರೆ ಅದನ್ನ? ಅಂಡ್ ಐ ಡೋಂಟ್ ಥಿಂಕ್ ಸೊ ಐ ಹ್ಯಾವ್ ಮತ್ತೆ ಟು ಅದೊಂದು ಎಕ್ಸ್‌ಪ್ಲೈನ್. ಕಾಮನ್ ಸೆನ್ಸ್ ಅಲ್ವಾ? ಅಂಡ್ ಇಟ್ ಈಸ್ ಕಾಮನ್ ಸೆನ್ಸ್. ಅಂಡ್ ಇಟ್ ಈಸ್ ಕಾಮನ್ ಸೆನ್ಸ್. ಇವತ್ತು ಇಂಥ ಪರಿಸ್ಥಿತಿ ಇದೆ. ಇವತ್ತು ಇದನ್ನ ನಮ್ಮ ಲೀಡರ್ಸ್‌ಗಳಿಗೇನೆ ನಾವು ಹೇಳಬೇಕು. ಒಂದು ನಮ್ಮ ಗವರ್ನಮೆಂಟ್ ಸ್ಕೂಲ್‌ಗಳು ಏನಕ್ಕೆ ಹ್ಮ್. ಡೆವಲಪ್ ಮಾಡ್ಬೇಕು ಅನ್ನೋದು ಇದೇ ಕಾರಣಕ್ಕೆ. ಹ್ಮ್. ನಮ್ಮ ಗವರ್ನಮೆಂಟ್ ಸ್ಕೂಲ್ಸ್‌ಗಳು ಏನಿದೆ, ಏನಾಗುತ್ತೆ ಗವರ್ನಮೆಂಟ್ ಸ್ಕೂಲಲ್ಲಿ ಉನ್ನತ ಮಟ್ಟದ ಎಜುಕೇಷನ್‌ಗಳು ಬಹಳ ಕಡಿಮೆ ಹ್ಮ್. ಇವತ್ತು ಸಿಗ್ತಾ ಇರೋದು. ಹೌದು. ಅಂಡ್ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್‌ಗಳಿಗೆ ಡೊನೇಷನ್‌ಗಳು. ಹ್ಮ್. ಇಂಥ ಅವಿದ್ಯಾವಂತರ ಹ್ಮ್. ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಮತ್ತೆ ಮಲ್ಟಿಮೀಡಿಯಾ ಫೋನ್ ಸಿಕ್ಕಿದಾಗ ಹ್ಮ್. ಇದನ್ನೆಲ್ಲ ನಾವು ಎನ್ಕೌಂಟರ್ ಮಾಡಲೇಬೇಕು. ಅಂಡ್ ನಾವು ಬಿಡಿ ಮೇಡಮ್. ಸಿದ್ದರಾಮಯ್ಯ ಸಾಹೇಬ್ರ ಬಿಡಲ್ಲ. ಡಿ.ಕೆ. ಸಾಹೇಬ್ರನ್ನ ಹೌದು. ಬಿಡಲ್ಲ. ಸುದೀಪ್ ಅವ್ರನ್ನ ಬಿಡಲ್ಲ. ದರ್ಶನ್ ಅವ್ರನ್ನ ಬಿಡಲ್ಲ. ಅಂತಂತ ಸೀನಿಯರ್ ಆಕ್ಟರ್ಸ್‌ಗಳನ್ನ ಬಿಡಲ್ಲ. ಇನ್ ನಾವ್ ಯಾವ ಲೆಕ್ಕ? ಮತ್ ಏನ್ ಸಿಗುತ್ತೆ ಇದರಿಂದ ಅಂತ? ಏನಿಲ್ಲ ನಾನು ಅದೇ ಹೇಳಿದ್ದು. ಆ ಹ್ಮ್. ಸೈಕಾಲಜಿ ಪ್ರಕಾರ ಹ್ಮ್. ಸ್ಯಾಡಿಸಮ್ ಮನಸ್ಥಿತಿಗೆ ನಾನ್ ಆಗದೆ ಇರೋದು ಬೇರೆಯವ್ರನ್ನ ನೋಡಿದಾಗ ಅವ್ರಿಗೆ ಹ್ಮ್. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಮತ್ ಈಗ ಇನ್ ಹೇಳ್ತೀನಿ ಕೇಳಿ. ಈಗ ನೀವು ನಾನು ಈಗ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಸುಂದರವಾಗಿರೋ ಗ್ಲಾಸ್‌ನ ನೋಡ್ತೀವಿ. ಹ್ಮ್. ನಿಮಗೇನ್ ಅನ್ಸುತ್ತೆ? ವಾವ್! ಚೆನ್ನಾಗಿದೆ. ನಾನೊಂದು ಬಿಲ್ಡಿಂಗ್ ಕಟ್ಸಿದ್ರೆ ಹ್ಮ್. ಇಂಥದ್ದೊಂದು ಗ್ಲಾಸ್ ಹಾಕ್ಬೇಕು ಅಂತ ಹೌದು. ಅನ್ಸುತ್ತೆ. ಹ್ಮ್. ಇನ್ನು ಕೆಲವ್ರಿಗೆ ಏನ್ ಅನ್ಸುತ್ತೆ? ಕಲ್ಲು ಕಲ್ಲೊಡೆಯೋಣ. ಹೊಡೆಯೋಣ. ಹ್ಮ್. ಯು ಗಾಟ್ ಇಟ್. ಹ್ಮ್. ಸೊ ಇದು ಸೈಕಾಲಜಿ.